ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ರೆಬಲ್ಸ್ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರ್ ಬಂಗಾರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಪಕ್ಷ ಬಲಗೊಳ್ಳಬೇಕು ಅನ್ನೋದಾದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋದಾಗಬೇಕು. ಈ ಬೇಡಿಕೆಗೆ ನಾವು ಈಗಲೂ ಕೂಡ ಬದ್ಧ ಅಂತ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ರೆಬಲ್ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥ ಕುಮಾರ್ ಬಂಗಾರಪ್ಪ, ನಾವು ಒಂದು ಬೇಡಿಕೆಯನ್ನಿಟ್ಟಿದ್ದೇವೆ. ಪಕ್ಷ ಬಲಗೊಳ್ಳಬೇಕು ಅನ್ನೋದಾದರೆ ರಾಜ್ಯಾಧ್ಯಕ್ಷರ ಬದಲಾವಣೆಯಾಗಬೇಕು. ಆ ಬೇಡಿಕೆಗೆ ನಾವು ಈಗಲೂ ಕೂಡ ಬದ್ಧ. ನಾವು ಇಂದಿಗೂ ನಮ್ಮ ಹೋರಾಟಕ್ಕೆ ಬದ್ಧರಾಗಿದ್ದೇವೆ. ಪಕ್ಷದ ವೇದಿಕೆಯಲ್ಲಿ ಪದೇ ಪದೇ ಹೇಳ್ತಾನೆ ಇದ್ದೇವೆ ಅಂತ ಈ ಸಭೆಯ ವಿಚಾರವಾಗಿ ಕುಮಾರ್ ಬಂಗಾರಪ್ಪ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸಚಿವ ಸೋಮಣ್ಣ ಅವರ ಭೇಟಿಗೂ ಸಿದ್ದೇಶ್ವರ್ ಅವರು ಸಮಯ ಕೇಳಿದ್ರು. ಅದರಂತೆ ಅವರನ್ನ ಭೇಟಿಯಾಗಿ ಮಾತನಾಡಿದ್ದೇವೆ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ ನಮ್ಮವರು ಮಾತುಕತೆಯನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪಕ್ಷ ಬಲಗೊಳ್ಳಬೇಕು ಅನ್ನೋದಾದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ. 17,000 ನಮಗೆ ಕೇಸಸ್ ಡೈರೆಕ್ಟ್ ಆಗಿ ಸಿಕ್ಕಿದೆ. ಅದನ್ನು ನಮ್ಮ ಕೆಲವು ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಮತ್ತು ಸರ್ಕಾರದ ಜೊತೆಗೆ ಕೆಲವು ಮಾಹಿತಿಗಳನ್ನು ಹಂಚ್ಕೊಬೇಕು ಅಂತ ವಿ ಆರ್ ಜಸ್ಟ್ ಕ್ರಾಸ್ ಚೆಕಿಂಗ್ ಎ ಫ್ಯೂ ಆಫ್ ದ ಥಿಂಗ್ಸ್. ಅದನ್ನು ಒಂದು ಸ್ವಲ್ಪ ವೆರಿಫಿಕೇಶನ್ ಮಾಡ್ಕೊಂಬಿಟ್ಟು ಅವರಿಗೆ ಡೀಟೇಲ್ಸ್ನ ಕೊಟ್ಟುಬಿಟ್ಟು ದೆನ್ ಫರ್ದರ್ ನಾವು ಎಲ್ಲಿ ಈ ನುಸುಳುಕೋರು ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳು ಬೆಂಗಳೂರು ಜೊತೆಗೆ ಕೆಲವು ಮಾಹಿತಿಗಳನ್ನು ಹಂಚ್ಕೊಬೇಕು ಅಂತ ವಿ ಆರ್ ಜಸ್ಟ್ ಕ್ರಾಸ್ ಚೆಕಿಂಗ್ ಎ ಫ್ಯೂ ಆಫ್ ದ ಥಿಂಗ್ಸ್. ಅದನ್ನು ಒಂದು ಸ್ವಲ್ಪ ವೆರಿಫಿಕೇಶನ್ ಮಾಡ್ಕೊಂಬಿಟ್ಟು ಅವರಿಗೆ ಡೀಟೇಲ್ಸ್ನ ಕೊಟ್ಟುಬಿಟ್ಟು ದೆನ್ ಫರ್ದರ್ ನಾವು ಎಲ್ಲಿ ಈ ನುಸುಳುಕೋರು ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳು ಬೆಂಗಳೂರು ಮತ್ತು ಕೊಡಗು ಮತ್ತು ಚಿಕ್ಕಮಗಳೂರು ಮತ್ತು ರೆಸ್ಟ್ ಆಫ್ ದ ಅರ್ಬನ್ ಏರಿಯಾಸಲ್ಲಿ ಅಂದರೆ ಪಟ್ಟಣ ಪ್ರದೇಶಗಳಲ್ಲಿ ಜಾಸ್ತಿ ಇರ್ತಕ್ಕಂಥದ್ದಿದ್ದಾರೆ. ರೂರಲ್ ಸೈಡಿಗೆ ಕಾಫಿ ಎಸ್ಟೇಟ್ಸಲ್ಲಿ ಮತ್ತು ಈ ಕಡೆಗೆ ಜಾಸ್ತಿ ಇರ್ತಕ್ಕಂಥದ್ದು ಇದ್ದಾರೆ. ಸುಮಾರು ಓನ್ಲಿ ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲೇ ದ ಎಸ್ಟಿಮೇಟೆಡ್ ಈಸ್ ಅಬೌಟ್ 1 lakh